ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಈ ವಿಡಿಯೋದಲ್ಲಿ ನಿಮಗೆ ಎರಡು ಥರ ನಾನು ಡಿಫ್ರೆನ್ಸ್ ತೋರಿಸಿದ್ದೀನಿ. ಒಬ್ಬರು ಕುಡ್ದು ಚಿತಾಲ್ ಪತಾಲಾಗಿ ಗ್ಯಾಂಗ್ ಕಟ್ಕೊಂಡು ಹೆಂಗೆ ಕುಡ್ದು ಹಬ್ಬ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತೀನಿ. ಬಿಗ್ ಬಾಸ್ ಒಂದು ಒಳಗೆ ಬಂದಂಥವ್ರನ್ನ ಪುಣ್ಯಾತಂಬ್ರುಗಳನ್ನ ಒಳಗಡೆ ಇದ್ದಾಗ ಡ್ರೋನ್ ಪ್ರತಾಪ್ಗೆ ಬೈಯೋದು, ಹೊಡಿಯೋಕ್ಕೆ ಹೋಗೋದು, ಎದುರಿಸೋಕ್ಕೆ ಹೋಗೋದು ಅಂತ ಮಾಡ್ತಿದ್ರಲ್ಲ ಅಪ್ಪ ನನ್ನ ಮಕ್ಕಳೆಲ್ಲ. ಅವ್ರುಗಳೆಲ್ಲ ನೀವು ನೋಡಿ ಪಾರ್ಟಿ ಮಾಡ್ತಾರೆ, ಎಲ್ಲ ಮಾಡಿ, ನಾವೇನು ಮಾಡಲ್ಲ, ನಾವು ಮಾಡ್ತೀವಿ. ಆದರೆ ಇವು ಸೆಲೆಬ್ರಿಟಿಗಳಾದಾಗ ಏನಾಗುತ್ತೆ ಅಂದಾಗ ಆ ಪಾರ್ಟಿ ಮಾಡೋದು ಬೇರೆ ಥರ ಡಿಟೆಕ್ಟ್ ಆಗುತ್ತೆ, ಅವ್ರನ್ನ ಫಾಲೋ ಮಾಡೋರೇ ಬೇರೆ ಥರ ತಪ್ಪು ಮೆಸೇಜ್ಗಳು ಹೋಗುತ್ತೆ. ಅದೇ ನಮ್ಮ ಡ್ರೋನ್ ಪ್ರತಾಪಿಗೆ ಒಳಗಡೆ ಇದ್ದಾಗ ನಾಟಕ ಆಡ್ತಿದ್ದೋ ಅಂತ ಇದೇ ನಮ್ರತ ಗೌಡ ಹೇಳ್ತಿದ್ದು, ಕರೆಕ್ಟ್ ಅಲ್ವಾ? ಇದೇ ನಮ್ರತ ಗೌಡ ಹೇಳ್ತಿದ್ಲು. ಇವತ್ತು ಅದೇ ಪ್ರತಾಪ್ ಹೊರಗಡೆಗೆ ಬಂದಾಗ ಕೂಡ 2-3 ಜನಕ್ಕೆ ಹಣ ದಾನ ಮಾಡ್ದ, ತನ್ನಂಥ ಬೈಕ್ ದಾನ ಮಾಡ್ದ, ದೇವಸ್ಥಾನದಲ್ಲಿ ಕೂತ್ಕೊಂಡು ಊಟ ಮಾಡ್ದ, ಎಲ್ಲ ಹೋಗಿ ಎಣ್ಣೆ ಹೊಡಿಲಿಲ್ಲ, ಎಲ್ಲ ಹೋಗಿ ಶೋಕಿ ಮಾಡಲಿಲ್ಲ, ಎಲ್ಲರನ್ನು ಗುಂಪು ಕಟ್ಕೊಂಬಿಟ್ಟು ನಾನು 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 ಅಂತ ಹೋಗಲಿಲ್ಲ. ಅವನಿಗೆ